ಮತ್ತು ಶ್ರೀಲಂಕಾ ನಡುವಿನ ಟೆಸ್ಟ್ ಸರಣಿ ಆರಂಭಕ್ಕೂ ಮೊದಲೇ ಟೀಂ ಇಂಡಿಯಾದಲ್ಲಿ ಮೇಜರ್ ಸರ್ಜರಿ ಆಗಿದೆ. ತಂಡಕ್ಕೆ ಸೆಲೆಕ್ಟ್ ಆಗಿದ್ದಂತ ಸಾಯಿ ಸುದರ್ಶನ್ ಇಂಜುರಿಯಿಂದಾಗಿ ರಿಕವರ್ ಆಗದ ಕಾರಣ ಇಡೀ ಸರಣಿಯಿಂದಲೇ ರೂಲ್ಡ್ ಔಟ್ ಆಗಿದ್ದಾರೆ. ಹಾಗೆ ಸರ್ಫರಾಜ್ ಖಾನ್ ರಿಪ್ಲೇಸ್ ಪ್ಲೇಯರ್ ಆಗಿ ಜಾಯ್ನ್ ಆಗಿದ್ದಾರೆ. ಸೊ ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಸಾಯಿ ಸುದರ್ಶನ್ ಅವರ ಗಾಯ ದೇವದತ್ ಪಡಿಕಲ್ಗೆ ಒಂಥರ ಲಾಭವೇ ಆಗಲಿದೆ. ಅದು ಹೇಗೆ ಅನ್ನೋದನ್ನ ಹೇಳ್ತೇನೆ. ಹಾಗೆ ಪಡಿಕಲ್ಗೆ ಸಿಕ್ಕಿರುವಂತ ಗೋಲ್ಡನ್ ಆಪರ್ಚುನಿಟಿ ಎಂಥದ್ದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಆಗಸ್ಟ್ 15ರಿಂದ ಭಾರತ ಹಾಗೆ ಶ್ರೀಲಂಕಾ ನಡುವೆ ಟೆಸ್ಟ್ ಸರಣಿ ಆರಂಭ ಆಗುತ್ತೆ. ಬ್ಯಾಡ್ ಲಕ್ ಅಂದ್ರೆ ಭಾರತ ತಂಡಕ್ಕೆ ಗಾಯಾಳುಗಳದೇ ದೊಡ್ಡ ತಲೆಬಿಸಿ. ಅದರಲ್ಲೂ ಪ್ಲೇಯಿಂಗ್ 11ನಲ್ಲಿ ಆಡಬೇಕಿದ್ದವರೇ ಹೊರ ಬೀಳ್ತಿದ್ದಾರೆ. ಇದೀಗ ಪಂದ್ಯದ ಆರಂಭಕ್ಕೆ ಜಸ್ಟ್ 5 ದಿನ ಇದೆ ಅನ್ನುವಾಗ್ಲೇ ಸಾಯಿ ಸುದರ್ಶನ್ ಕೂಡ ಹೊರ ಬಿದ್ದಿದ್ದಾರೆ. ನಂಬರ್ 3ನಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದಂತ ಸಾಯಿ ಸುದರ್ಶನ್ ಹೊರ ಬಂದಿರೋದ್ರಿಂದ ಈಗ ಆ ಸ್ಲಾಟ್ ಕನ್ನಡಿಗ ಪಡಿಕಲ್ಗೆ ಪಕ್ಕಾದಂತಾಗಿದೆ. ಸುದರ್ಶನ್ ಜಾಗದಲ್ಲಿ ಸೆಲೆಕ್ಟ್ ಆದ್ರೂ ಸರ್ಫರಾಜ್ಗೆ ಚಾನ್ಸ್ ಕಷ್ಟ. ಭಾರತ ಟೆಸ್ಟ್ ತಂಡದಲ್ಲಿ 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದಂತ ಸಾಯಿ ಸುದರ್ಶನ್ ಅವರ ಬದಲಿಗೆ ಸರ್ಫರಾಜ್ ಖಾನ್ ಜಾಯ್ನ್ ಆಗಿದ್ರು ಕೂಡ ಪ್ಲೇಯಿಂಗ್ 11ನಲ್ಲಿ ಅವಕಾಶ ಸಿಗೋದು ಕಷ್ಟ ಇದೆ. 2024ರ ಟೆಸ್ಟ್ ಪಂದ್ಯದ ಬಳಿಕ ಅವರು ಭಾರತ ಪರ ಟೆಸ್ಟ್ ಪಂದ್ಯವನ್ನು ಆಡಿಲ್ಲ. ಸೊ ಈ ಸ್ಥಾನದಲ್ಲಿ ಬಹುಶಃ ಒಂದೋ ಶುಭ್ಮನ್ ಗಿಲ್ ಪ್ರಮೋಟ್ ಆಗಬಹುದು ಅಥವಾ ನಮ್ಮ ಕನ್ನಡಿಗ ದೇವದತ್ ಪಡಿಕಲ್ಗೆ ಅವಕಾಶವನ್ನ ನೀಡಬಹುದು. ಮೊದಲ ಇನ್ನಿಂಗ್ಸ್ ನಲ್ಲಿ ಪಡಿಕಲ್ 3ನೇ ಕ್ರಮಾಂಕದಲ್ಲಿ ಆಡಿದ್ರೆ 2ನೇ ಇನ್ನಿಂಗ್ಸ್ ನಲ್ಲಿ ಆ ಸ್ಥಾನದಲ್ಲಿ ರಿಷಬ್ ಪಂತ್ ಆಡಿದ್ರು. ಸೊ ಅಲ್ಲಿಗೆ ಪಡಿಕಲ್ ನಂಬರ್ 3ಗೆ ಬೆಟರ್ ಆಪ್ಷನ್ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಅದು ಅಲ್ಲದೆ ಸರ್ಫರಾಜ್ ಖಾನ್ ಭಾರತ ಪರ 6 ಟೆಸ್ಟ್ ಪಂದ್ಯಗಳನ್ನು ಆಡಿದ್ದು 5 ಅಥವಾ 6ನೇ ಕ್ರಮಾಂಕದಲ್ಲಿ ಅವರನ್ನ ಆಲ್ಮೋಸ್ಟ್ ಕಣಕ್ಕಿಳಿಸಿರುವಂತದ್ದು. ಸೊ ಟೆಸ್ಟ್ ಕ್ರಿಕೆಟ್ ನಲ್ಲಿ ಅವರ ಚೊಚ್ಚಲ ಶತಕ ಬೆಂಗಳೂರಲ್ಲಿ ಬರುತ್ತೆ ನ್ಯೂಜಿಲೆಂಡ್ ವಿರುದ್ಧ. ಸೊ ಆ ಮ್ಯಾಚ್ ಅಲ್ಲಿ ಅವರು 4ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಅನ್ನ ಆಡಿದ್ದು. ಸೊ ಅಲ್ಲಿ 4, 5 ಅಥವಾ 6ರಲ್ಲಿ ಅವರಿಗೆ ಭಾರತ ಪರ ಅವಕಾಶವನ್ನ ಈ ಹಿಂದಿನ ಪಂದ್ಯಗಳಲ್ಲಿ ಕೊಟ್ಟಿರುವಂತದ್ದು. ಸೊ ಸದ್ಯದ ಸಿಚುಯೇಷನ್ಗಳನ್ನೆಲ್ಲ ನೋಡ್ತಾ ಇದ್ರೆ ದೇವದತ್ ಪಡಿಕಲ್ ಪರವಾಗೇ ಇದೆ. ಸೊ ಯಾಕೆ ನಂಬರ್ 3ನಲ್ಲಿ ದೇವದತ್ ಪಡಿಕಲ್ ಆಡೋದು ಬೆಸ್ಟ್ ಅನ್ನೋದನ್ನ ನೋಡ್ತಾ ಹೋಗೋಣ. ನಂಬರ್ 3ನಲ್ಲಿ ಫಸ್ಟ್ ಪ್ರಿಯಾರಿಟಿ ಆಗಿದ್ದಂತ ಸಾಯಿ ಸುದರ್ಶನ್ ಈಗ ತಂಡದಿಂದಲೇ ಅಥವಾ ಸರಣಿಯಿಂದಲೇ ರೂಲ್ಡ್ ಔಟ್ ಆಗಿರುವಂತದ್ದು. ಸೊ ಟೆಸ್ಟ್ ಫಾರ್ಮೆಟ್ ನಲ್ಲಿ ಓಪನರ್ಗಳು ಆಲ್ಮೋಸ್ಟ್ ಈಗ ಭಾರತ ಪರವಾಗಿಂತ ಬಂದಾಗ ಸೊ ಯಶಸ್ವಿ ಜೈಸ್ವಾಲ್ ಹಾಗೆ KL ರಾಹುಲ್ ಇನ್ನಿಂಗ್ಸ್ ಅನ್ನು ಓಪನಿಂಗ್ ಮಾಡ್ತಾರೆ. ಹಾಗೆ ನಂಬರ್ 3ನಲ್ಲಿ ಸೊ ಕಳೆದ 2 ವರ್ಷಗಳಿಂದ ನಂಬರ್ 3ನಲ್ಲಿ ಸಾಕಷ್ಟು ಆಟಗಾರರನ್ನ ಆಲ್ರೆಡಿ ಪ್ರಮೋಟ್ ಮಾಡಿದ್ದಾರೆ, ಜೊತೆಗೆ ಎಕ್ಸ್ಪೀರಿಯೆಂಟ್ ಅನ್ನ ಮಾಡಿದ್ದಾರೆ. ಬಟ್ ಆಲ್ಮೋಸ್ಟ್ ಸುಮಾರು ಸಲ ಸಾಯಿ ಸುದರ್ಶನ್ಗೆ ಮೇಜರ್ ಆಗಿ ಚಾನ್ಸ್ ಕೊಡ್ತಾ ಬರ್ತಾ ಇದ್ರು. ಯಾಕಂದ್ರೆ ನಂಬರ್ 3ನಲ್ಲಿ ಸಾಯಿ ಸುದರ್ಶನ್ಗೆ ಸ್ಲಾಟ್ ಫಿಕ್ಸ್ ಮಾಡುವಂತದ್ದು ಇಲ್ಲಿ ಆಯ್ಕೆ ಸಮಿತಿಯ ಉದ್ದೇಶವಾಗಿತ್ತು. ಬಟ್ ಸಾಯಿ ಸುದರ್ಶನ್ ಕೆಲವು ಕಡೆ ಆಡ್ಲೇ ಇಲ್ಲ, ಡಲ್ ಆಗಿದ್ದಾಗ ಸಾಕಷ್ಟು ಆಟಗಾರರನ್ನ ಆ ಸ್ಲಾಟ್ ನಲ್ಲಿ ಆಡಿಸಿ ಕೂಡ ನೋಡಿದ್ರು. ಬಟ್ ಯಾರು ಕೂಡ ಆ ಸ್ಲಾಟ್ ನಲ್ಲಿ ಸ್ಟಿಕ್ ಆನ್ ಆಗಿಲ್ಲ ಅಥವಾ ನಾವು ಈ ಸ್ಲಾಟ್ ನಲ್ಲಿ ಫಿಕ್ಸ್ ಅಥವಾ ಪರ್ಮನೆಂಟ್ ಒಳ್ಳೆ ಆಪ್ಷನ್ ಅನ್ನೋ ತರ ಅವ್ರ ಕಡೆಯಿಂದ ಪರ್ಫಾರ್ಮೆನ್ಸ್ ಬಂದಿಲ್ಲ. ಬಟ್ ಈಗ ಸೊ ಅವರು ಹೊರಗಡೆ ಬಿದ್ದಿರೋದ್ರಿಂದ ಬಹುಶಃ ಆಲ್ಮೋಸ್ಟ್ ಈ ಒಂದು ಅವಕಾಶ ದೇವದತ್ ಪಡಿಕಲ್ಗೆ ಸಿಗಬಹುದು. ಅದು ಅಲ್ಲದೆ ಲಂಕಾ ವಿರುದ್ಧದ ಅಭ್ಯಾಸ ಪಂದ್ಯದಲ್ಲಿ ಶತಕ ಸಿಡಿಸಿರುವಂತ ದೇವದತ್ ಪಡಿಕಲ್. ಇಲ್ಲೇ ಗೊತ್ತಾಗುತ್ತೆ ಯಾಕೆ ಪಡಿಕಲ್ಗೆ ನಂಬರ್ 3 ಬೆಟರ್ ಅನ್ಸೋದಂದ್ರೆ ಸೊ ಇತ್ತೀಚೆಗೆ ನಡೆದಿದ್ದಂತ ಭಾರತ ಹಾಗೆ ಶ್ರೀಲಂಕಾ ನಡುವಿನ ವಾರ್ಮ್ ಅಪ್ ಮ್ಯಾಚ್ ಏನಿದೆಯಲ್ಲ 3 ದಿನಗಳ ಮ್ಯಾಚ್, ಈ ಮ್ಯಾಚ್ ನ ಮೊದಲ ಇನ್ನಿಂಗ್ಸ್ ನಲ್ಲಿ ದೇವದತ್ ಪಡಿಕಲ್ ಕಡೆಯಿಂದ ಶತಕ ಬಂದಿತ್ತು. ಇದು ಅನ್ಅಫಿಷಿಯಲ್ ಅಥವಾ ಅನಧಿಕೃತ ಅಂದ್ರೂ ಕೂಡ ಈ ಪಂದ್ಯ. ಬಟ್ ಪ್ರಾಕ್ಟೀಸ್ ಅಂತ ಬಂದ್ರೂ ಕೂಡ ಅದು ಮುಂದಿನ ಪಂದ್ಯಗಳ ಒಂದ್ ರೀತಿಯಾದಂತ ಪಿಕ್ಚರೇ ಆಗಿರುತ್ತೆ. ಹೀಗಾಗಿ ದೇವದತ್ ಪಡಿಕಲ್ಗೆ ಅವಕಾಶ ಕೊಡೋದು ಬೆಟರ್ ಅನ್ಸುತ್ತೆ. ಹಾಗೆ ದೇವದತ್ ಪಡಿಕಲ್ ಕೂಡ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ ಆಗಿರೋದ್ರಿಂದ ಸಾಯಿ ಸುದರ್ಶನ್ಗೆ ಪರ್ಯಾಯವಾಗಿ ಅವರನ್ನು ಆಡಿಸಬಹುದು. ಇಲ್ಲಿ ಸಾಯಿ ಸುದರ್ಶನ್ ಕೂಡ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ ಆಗಿದ್ರು, ಅದ್ರ ಜೊತೆಗೆ ದೇವದತ್ ಪಡಿಕಲ್ ಕೂಡ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ ಆಗಿರೋದ್ರಿಂದ ಟೆಕ್ನಿಕಲಿ ಕೂಡ ಇದು ಒಳ್ಳೆ ಆಪ್ಷನ್ ಅನ್ಸುತ್ತೆ ಭಾರತಕ್ಕೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಪ್ರಥಮ ದರ್ಜೆ ಕ್ರಿಕೆಟ್ ಅಂದ್ರೆ ಫಸ್ಟ್ ಕ್ಲಾಸ್ ಕ್ರಿಕೆಟ್ ನಲ್ಲಿ 3ನೇ ಸ್ಥಾನದಲ್ಲಿ ಪಡಿಕಲ್ ಹೆಚ್ಚಿನ ಬ್ಯಾಟಿಂಗ್ ಮಾಡಿರುವಂತ ಅನುಭವ ಇರುವಂತದ್ದು. ಸೊ ಫಸ್ಟ್ ಕ್ಲಾಸ್ ಪಂದ್ಯಗಳಲ್ಲೂ ಕೂಡ ನಂಬರ್ 3ನಲ್ಲೇ ಪಡಿಕಲ್ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ, ಜೊತೆಗೆ ಒಳ್ಳೊಳ್ಳೆ ರೀತಿಯಾದಂತಹ ಇನ್ನಿಂಗ್ಸ್ ಅನ್ನ ಆಡಿದ್ದಾರೆ. ಹಾಗೆ RCB ಪರ ಕೂಡ ನಂಬರ್ 3ನಲ್ಲೇ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ರು. ಇನ್ನು 30 ಪಂದ್ಯಗಳಲ್ಲಿ 51ರ ಅವರೇಜ್ ನಲ್ಲಿ 2112 ರನ್ಗಳನ್ನ ಫಸ್ಟ್ ಕ್ಲಾಸ್ ಕ್ರಿಕೆಟ್ ನಲ್ಲಿ ನಂಬರ್ 3ನಲ್ಲಿ ಕಲೆ ಹಾಕಿರುವಂತದ್ದು. ಇದರಲ್ಲಿ 6 ಅರ್ಧ ಶತಕ ಇದೆ, ಹಾಗೆ 10 ಅರ್ಧ ಶತಕ ಬಂದಿದೆ ಪಡಿಕಲ್ ಅವರ ಬ್ಯಾಟಿಂಗ್ ನಿಂದ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಶ್ರೀಲಂಕಾ ಸ್ಪಿನ್ ಟ್ರ್ಯಾಪ್ ಫೇಸ್ ಮಾಡೋಕೆ ಸಮರ್ಥನಾಗಿರುವಂತ ಕನ್ನಡಿಗ. ಶ್ರೀಲಂಕಾದ ಬಹುದೊಡ್ಡ ಅಸ್ತ್ರವೇ ಸ್ಪಿನ್ ಪಿಚ್ಗಳು ಹಾಗೆ ಸ್ಪಿನ್ ಬೌಲರ್ಗಳು. ಸೊ ಈ ಒಂದು ಸ್ಪಿನ್ ಟ್ರ್ಯಾಪ್ ಏನಿದೆಯಲ್ಲ ಅದನ್ನ ಫೇಸ್ ಮಾಡೋಕೆ ಕನ್ನಡಿಗ ದೇವದತ್ ಪಡಿಕಲ್ ನಿಜಕ್ಕೂ ಕೂಡ ಬ್ಯಾಟಿಂಗ್ ನಲ್ಲಿ ಒಳ್ಳೆಯ ಅಸ್ತ್ರವಾಗ್ತಾರೆ.
ಆಫ್ ಸೈಡ್ ಬ್ಯಾಟಿಂಗ್ ಶೈಲಿಯ ಜೊತೆಗೆ ಬಲಿಷ್ಠ ಕವರ್ ಡ್ರೈವ್ಗಳ ಹೀರೋ ಈತ. ಎಸ್, ಇದೇ ಕಾರಣಕ್ಕೆ ಅವರನ್ನ ಇವನ್ ಯುವರಾಜ್ ಸಿಂಗ್ ಕೂಡ ಕಂಪೇರ್ ಮಾಡ್ತಾ ಇದ್ರು ದೇವದತ್ ಪಡಿಕ್ಕಲ್ರನ್ನ. ಆಫ್ ಸೈಡ್ ಬ್ಯಾಟಿಂಗ್ ಸ್ಟೈಲ್ ಚೆನ್ನಾಗಿದೆ, ಜೊತೆಗೆ ಬಲಿಷ್ಠ ಕವರ್ ಡ್ರೈವ್ಗಳನ್ನು ಕೂಡ ಹೊಡೆಯೋದ್ರಿಂದ ಸೊ ನಂಬರ್ 3ನಲ್ಲಿ ಬೆಟರ್ ಆಪ್ಷನ್ ಆಗ್ತಾರೆ. ಹಾಗೆ ಟೆಸ್ಟ್ ಕ್ರಿಕೆಟ್ಗೆ ಮೇನ್ ಬೇಕಾಗಿರುವಂಥದ್ದೇ ಪೇಷನ್ಸ್. ಸೊ ಈ ಒಂದು ತಾಳ್ಮೆ ಇದೆ, ಹಾಗೆ ಸ್ಟ್ರಾಂಗ್ ಡಿಫೆನ್ಸ್ ಅನ್ನ ಮಾಡಿಕೊಳ್ತಾರೆ. ಭರ್ಜರಿ ಫಾರ್ಮ್ನಲ್ಲಿ ಇರೋದ್ರಿಂದ ಸೊ ಅವರಿಗೆ ಅವಕಾಶವನ್ನ ನೀಡೋದೇ ತಂಡಕ್ಕೆ ಒಳ್ಳೆಯದು. ಎಸ್, ಟೆಸ್ಟ್ ಅಂತ ಬಂದಾಗ ಅಲ್ಲಿ ಪೇಷನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಆಟಗಾರ ಆದರೂ ಕೂಡ ನೀವು ಎಷ್ಟೊತ್ತು ಕ್ರೀಸ್ನಲ್ಲಿ ಇರ್ತೀರಿ, ಎಷ್ಟು ತಾಳ್ಮೆಯಿಂದ ಬ್ಯಾಟಿಂಗ್ ಅನ್ನ ಮಾಡ್ತೀರಿ, ಹಾಗೆ ಬೌಲರ್ಗಳ ಬೌಲಿಂಗ್ ಅನ್ನ ಎಷ್ಟು ನೀವು ಫೇಸ್ ಮಾಡ್ತೀರಿ, ಹಾಗೆ ಅವರನ್ನ ಎಷ್ಟು ಸ್ಟ್ರಾಂಗ್ ಆಗಿ ನೀವು ನಿಮ್ಮ ಬ್ಯಾಟಿಂಗ್ ಅನ್ನ ಡಿಫೆನ್ಸ್ ಮಾಡಿಕೊಳ್ತೀರಿ ಅನ್ನೋದ್ರ ಮೇಲೆ ಅವರ ಕೆರಿಯರ್ ಸರ್ವೈವ್ ಆಗುತ್ತೆ. ಅದರಲ್ಲಿ ದೇವದತ್ ಪಡಿಕ್ಕಲ್ ಅವರು ಆಲ್ರೆಡಿ ಫಸ್ಟ್ ಕ್ಲಾಸ್ಗೆ ಪಾಸ್ ಆಗಿದ್ದಾರೆ. ಅವರಲ್ಲಿ ಪೇಷನ್ಸ್ ತುಂಬಾನೇ ಇದೆ. ಸೊ ಜೊತೆಗೆ ಡಿಫೆನ್ಸ್ ಕೂಡ ಮಾಡಿಕೊಳ್ತಾರೆ. ಭರ್ಜರಿ ಫಾರ್ಮ್ ಕೂಡ ಇದೆ. ಆಲ್ರೆಡಿ ಡೊಮೆಸ್ಟಿಕ್ ಪಂದ್ಯಗಳಲ್ಲೂ ಕೂಡ ಅದನ್ನ ಪ್ರೂವ್ ಮಾಡ್ಕೊಂಡಿದ್ದಾರೆ. ಇದರ ಜೊತೆಗೆ 2025-26 ರಣಜಿ ಟ್ರೋಫಿ ಸರಣಿಯಲ್ಲಿ ಕರ್ನಾಟಕ ತಂಡದ ನಾಯಕತ್ವವನ್ನು ವಹಿಸಿಕೊಂಡಿದ್ರು. ಎಸ್, ಇವರು ಜಸ್ಟ್ ಪ್ಲೇಯರ್ ಆಗಿ ಅಲ್ಲ, ರಣಜಿಯಲ್ಲಿ ಲಾಸ್ಟ್ ಸೀಸನ್ ಅಲ್ಲಿ ಸೊ ಇವರು 2025-26 ಆವೃತ್ತಿಯಲ್ಲಿ ಕರ್ನಾಟಕ ತಂಡದ ಕ್ಯಾಪ್ಟನ್ ಆಗಿ ತಂಡವನ್ನ ಫೈನಲ್ಗೂ ಕೂಡ ಮುನ್ನಡೆಸಿದ್ರು. ಸೊ ಈ ಒಂದು ಜವಾಬ್ದಾರಿ ಕೂಡ ಅವರ ಬ್ಯಾಟಿಂಗ್ ಮೇಲೆ ಎಫೆಕ್ಟ್ ಅನ್ನ ಬೀರಿರುತ್ತೆ. ಸೊ ಅವರು ಪ್ರೆಷರ್ ಅನ್ನ ಹ್ಯಾಂಡಲ್ ಮಾಡಿಕೊಂಡು ಬ್ಯಾಟಿಂಗ್ ಮಾಡೋದನ್ನ ಕಲ್ತಿರ್ತಾರೆ. ಹೀಗೆ ನಂಬರ್ 3ನಲ್ಲಿ ಆಡೋಕೆ ಪಡಿಕ್ಕಲ್ ಬೆಸ್ಟ್ ಚಾಯ್ಸ್ ಆಗ್ತಾರೆ. ಅದಕ್ಕಿಂತ ಮುಖ್ಯವಾಗಿ ಪಡಿಕ್ಕಲ್ಗೂ ಕೂಡ ಈ ಸರಣಿಯಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಮಾಡೋದು ಅವರ ಭವಿಷ್ಯವನ್ನು ಕೂಡ ನಿರ್ಧಾರ ಮಾಡುತ್ತೆ. ಯಾಕಂದ್ರೆ ಲಂಕಾ ಸರಣಿಗೆ ಪಡಿಕ್ಕಲ್ ಆಯ್ಕೆ ಆಗಿದ್ರು ಕೂಡ ಅವರ ಪ್ಲೇಯಿಂಗ್ 11 ಅವಕಾಶದ ಬಗ್ಗೆ ಆರಂಭದಲ್ಲಿ ಕ್ಲಾರಿಟಿ ಇರಲಿಲ್ಲ. ಅಂದ್ರೆ ಬ್ಯಾಕಪ್ ಪ್ಲೇಯರ್ ಆಗಿ ತಂಡದಲ್ಲಿ ಇರ್ತಾರೆ ಅನ್ನೋದು ಎಲ್ಲರ ನಿರೀಕ್ಷೆ ಆಗಿತ್ತು. ಆದರೆ ಯಾವಾಗ ಸಾಯಿ ಸುದರ್ಶನ್ ಗಾಯದಿಂದಾಗಿ ತಂಡದಿಂದಲೇ ಹೊರಬಿದ್ರು, ಸೊ ಅಲ್ಲಿಗೆ ಅವರ ಸ್ಲಾಟ್ ಆಲ್ಮೋಸ್ಟ್ ಕನ್ಫರ್ಮ್ ಆದಂತೆ ಆಗಿದೆ. ಇಲ್ಲದೇ ಇದ್ರೆ ಸುದರ್ಶನ್ ಫಸ್ಟ್ ಪ್ರಿಯಾರಿಟಿ ಬ್ಯಾಟರ್ ಆಗ್ತಾ ಇದ್ರು. ಹೀಗಾಗಿ ಲಂಕಾ ನಾಡಿನಲ್ಲಿ ಸಿಗುವಂತ ಅವಕಾಶವನ್ನ ಸಮರ್ಥವಾಗಿ ಬಳಸಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಭಾರತ ಟೆಸ್ಟ್ ತಂಡದಲ್ಲಿ ಖಾಯಂ ಪ್ಲೇಯರ್ ಆಗಬಹುದು ಪಡಿಕ್ಕಲ್. ಅದರ ಜೊತೆಗೆ ನಂಬರ್ 3ನಲ್ಲಿ ಸಾಯಿ ಸುದರ್ಶನ್ ರನ್ನ ಓವರ್ಟೇಕ್ ಮಾಡಿ ಸ್ಲಾಟ್ ಪರ್ಮನೆಂಟ್ ಮಾಡಿಕೊಳ್ಬಹುದು. ಯಾಕಂದ್ರೆ ಸಾಯಿ ಸುದರ್ಶನ್ ರನ್ನ ನಂಬರ್ 3ನಲ್ಲಿ ತುಂಬಾನೇ ಪಂದ್ಯಗಳಲ್ಲಿ ಅವಕಾಶವನ್ನ ಕೊಟ್ಟರು ಕೂಡ ಅವರ ಕಡೆಯಿಂದ 2 ಅಥವಾ 3 ಇನ್ನಿಂಗ್ಸ್ಗಳಲ್ಲಿ ಮಾತ್ರ ಒಂದು ರೀತಿಯಾದಂಥ ಸಪೋರ್ಟಿವ್ ಇನ್ನಿಂಗ್ಸ್ ಬಂದಿರೋದು. ಮಿಕ್ಕಿದೆಲ್ಲ ಪಂದ್ಯಗಳಲ್ಲಿ ಅವರು ಬಹುಬೇಗನೆ ಔಟ್ ಆಗಿರೋದ್ರಿಂದ ಅವ್ರಿಗೂ ಕೂಡ ಆ ಸ್ಲಾಟ್ ಕನ್ಫರ್ಮ್ ಇಲ್ಲ. ಯಾಕಂತಂದ್ರೆ ಸಾಕಷ್ಟು ಪಂದ್ಯಗಳಲ್ಲಿ ಬೇರೆ ಬೇರೆ ಬ್ಯಾಟರ್ಗಳನ್ನ ಪ್ರಮೋಟ್ ಮಾಡಿದ್ದಾರೆ, ಹಾಗೆ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಈವನ್ ಆಲ್ರೌಂಡರ್ಗಳು ಕೂಡ ನಂಬರ್ 3ನಲ್ಲಿ ಆಡಿದ್ದಾರೆ. ಸೊ ಕಳೆದ 2 ವರ್ಷಗಳಲ್ಲಿ 7-8 ಆಟಗಾರರನ್ನ ನಂಬರ್ 3ನಲ್ಲಿ ಪ್ರಯೋಗ ಮಾಡಿರುವಂಥದ್ದು. ಬಟ್ ಯಾವುದೇ ಆಟಗಾರ ಕೂಡ ಆ ಸ್ಲಾಟ್ನಲ್ಲಿ ಇದುವರೆಗೂ ಕ್ಲಿಕ್ ಆಗಿಲ್ಲ. ಜೊತೆಗೆ ತಮ್ಮ ಸ್ಲಾಟ್ ಇದು ಅನ್ನೋ ರೀತಿಯಲ್ಲಿ ಅಥವಾ ಇಂಥವ್ರಿಗೆ ಈ ಸ್ಲಾಟ್ ಅನ್ನೋದ್ ರೀತಿಯಲ್ಲಿ ತಮ್ಮ ಸ್ಲಾಟ್ ಅನ್ನ ಅವರು ಭದ್ರಪಡಿಸ್ಕೊಂಡಿಲ್ಲ. ಹೀಗಾಗಿ ಸಾಯಿ ಸುದರ್ಶನ್ ರನ್ನ ಓವರ್ಟೇಕ್ ಮಾಡಿ ಈ ಸ್ಲಾಟ್ ಅನ್ನ ಪರ್ಮನೆಂಟ್ ಮಾಡಿಕೊಳ್ಳೋಕೆ ದೇವದತ್ ಪಡಿಕ್ಕಲ್ಗೆ ಇದೊಂದು ನಿಜಕ್ಕೂ ಕೂಡ ಲಂಕಾ ನಾಡಿನಲ್ಲಿ ಸುವರ್ಣಾವಕಾಶವಾಗುತ್ತೆ. ಯಾಕಂದ್ರೆ ಓಪನರ್ಸ್ ಕೋಟಾದಲ್ಲಿ ಆಸ್ ಯೂಶುವಲ್ ಜೈಸ್ವಾಲ್ ಹಾಗೆ KL ರಾಹುಲ್ ಫಿಕ್ಸ್ ಇರ್ತಾರೆ. ನಂಬರ್ 4ನಲ್ಲಿ ಈಗ ಇತ್ತೀಚೆಗೆ ನಾಯಕ ಶುಭ್ಮನ್ ಗಿಲ್ ಆಡ್ತಾ ಇರೋದ್ರಿಂದ ನಂಬರ್ 5ನಲ್ಲಿ ರಿಷಬ್ ಪಂತ್ ಬರ್ತಾರೆ. ಸೊ ಉಳಿದಂತೆ ಆಲ್ರೌಂಡರ್ಸ್ ಬೌಲರ್ಸ್ ಆಡ್ ಆಗ್ತಾರೆ. ಹೀಗಾಗಿ ನಂಬರ್ 3ನಲ್ಲಷ್ಟೇ ಈಗ ಪಡಿಕ್ಕಲ್ಗೆ ದೊಡ್ಡ ಆಪರ್ಚುನಿಟಿ ಇರುವಂತದ್ದು. ಹೀಗಾಗಿ ಅದನ್ನ ಹೇಗೆ ಬಳಸಿಕೊಳ್ತಾರೆ ಅನ್ನೋದು ಕೂಡ ಮುಖ್ಯವಾಗುತ್ತೆ. ನಮಸ್ಕಾರ.